ದ್ವಿತೀಯ PUC ವಿದ್ಯಾರ್ಥಿಗಳೇ, ಕೆಮಿಸ್ಟ್ರಿ ಅಂತ ಮೆಸೇಜ್ ಮೇಲೆ ಮೆಸೇಜ್ ಹಾಕ್ತಾ ಇದ್ದೀರಾ, ಅಂದರೆ ಕಮೆಂಟ್ಸ್ ಹಾಕ್ತಾ ಇದ್ದೀರಾ. ಯಾಕೆ ಕಷ್ಟ ಅನ್ಕೊತಾ ಇದ್ದೀರಾ? ನೀವು ಕಷ್ಟ ಮಾಡ್ಕೊಂಡಿದ್ದೀರಾ. ಯಾಕಂದರೆ ಕೆಮಿಸ್ಟ್ರಿನಲ್ಲಿ 3 ಪಾರ್ಟ್ಗಳಿದ್ದಾವೆ, ಹೌದಲ್ವಾ? ಡಿವೈಡ್ ಮಾಡಿದ್ದಾರೆ. ಒಂದು ಫಿಸಿಕಲ್ ಕೆಮಿಸ್ಟ್ರಿ, ಆರ್ಗ್ಯಾನಿಕ್ ಕೆಮಿಸ್ಟ್ರಿ, ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂತ. ಫಸ್ಟು ತಾವುಗಳು ಕೂತ್ಕೊಂಡು ಇದರಲ್ಲಿ ನಿಮಗೆ ಯಾವುದು ಈಸಿ ಇದನ್ನು ಫಸ್ಟು ಡಿಸೈಡ್ ಮಾಡ್ಕೊಳ್ಳಿ. ಅವರು ಟೀಚರಿಗೆ ಬಿಟ್ಬಿಡಿ, ಪಾಠ ಮಾಡಿದ್ರು ಎಲ್ಲ ಈಸಿನೇ 3 ಭಾಗನೂ. ಆದರೆ ನಿಮಗೆ ಯಾವುದು ಈಸಿ, ನಿಮಗೆ ಯಾವುದು ಚೆನ್ನಾಗಿ ಅರ್ಥ ಆಗುತ್ತೆ ಇದನ್ನು ಡಿಸೈಡ್ ಮಾಡ್ಕೋಬೇಕು. ನಾನು ಈ ಒಂದು ವಿಡಿಯೋ ಮಾಡುತ್ತಿರುವಂಥದ್ದು ಯಾರಿಗೆ ಅಂದರೆ, ಸರ್ ನಾನು ಕೆಮಿಸ್ಟ್ರಿ ಫೇಲ್ ಆಗ್ತೀನಿ ಅಂತ ಡಿಸೈಡ್ ಆಗಿಬಿಟ್ಟಿದೆ ಸರ್, ಮನ್ಸು ಯಾಕೋ ಹೇಳ್ತಾ ಇದ್ದೆ ಏನು ಓದಿದ್ರು ನಿನಗೆ ಅರ್ಥ ಆಗಲ್ಲ ಕಾಣೋ ಅಂತ. ಯಾಕೆ ಹಾಗಾಗ್ತಾ ಇದೆ ಅಂದರೆ, ಆ ಟೆಕ್ಸ್ಟ್ ಬುಕ್ಕನ್ನು ನೋಡಿ ಹಾಗಾಗ್ತಾ ಇದೆ. ಆ ಟೆಕ್ಸ್ಟ್ ಬುಕ್ಕಲ್ಲಿ 10 ಚಾಪ್ಟರ್ಸ್ಗಳಿದ್ದಾವೆ. ಎಷ್ಟಿದ್ದಾವೆ? ಟೋಟಲ್ 10 ಚಾಪ್ಟರ್ಸ್ ಆರ್ ದೇರ್ ಇನ್ ಕೆಮಿಸ್ಟ್ರಿ. ಹಾಗಾಗಿ ಒಂದು ಒಳ್ಳೆ ಸ್ಟ್ರಾಟಜಿ, ಒಂದು ಒಳ್ಳೆ ಪ್ಲಾನನ್ನು ಮಾಡ್ಕೊಂಡು ಬಂದಿದ್ದೇನೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಕೇವಲ ಒಂದು 5 ಪಾಠ ಓದಿ ಒಂದು 50 ಮಾರ್ಕ್ಸ್ಗಳನ್ನು ಸ್ಕೋರ್ ಮಾಡ್ಬೋದು. ಅದು ಯಾವುದು ಅಂದರೆ, ಯೂನಿಟ್ ಟೆಸ್ಟ್ 1ಅಲ್ಲೂ ಓದಿದ್ರಿ, ಮಿಡ್ ಟರ್ಮಲ್ಲೂ ಓದಿದ್ರಿ, ಅಂತಹ ಪಾಠಗಳನ್ನೇ ಆಯ್ಕೆ ಮಾಡಿಕೊಂಡು ಬಂದಿದ್ದೇನೆ. ಹಾಗೂ ಇದು ನನ್ನ ಪ್ಲಾನ್ ಅಲ್ಲ, ನಮ್ಮ PUC ಬೋರ್ಡ್ ವತಿಯಿಂದ ಕೊಟ್ಟಿರುವಂಥ ಒಂದು ಬ್ಲೂ ಪ್ರಿಂಟಿನ ಪ್ಲಾನ್ ಆಗಿರುತ್ತೆ. ಆ ಬ್ಲೂ ಪ್ರಿಂಟನ್ನು ಇಟ್ಕೊಂಡು, ಆ 3 ಮಾಡೆಲ್ ಕ್ವಶನ್ ಪೇಪರ್ನ ಇಟ್ಕೊಂಡು, ನಿಜವಾಗೂ ಈ 3 ಪಾಠಗಳನ್ನು ತಾವುಗಳು ರೆಡಿ ಆದರೆ ಈಸಿಲಿ ಯು ವಿಲ್ ಗೆಟ್ ಪಾಸಿಂಗ್ ಮಾರ್ಕ್ಸ್. ಹಾಗಿದ್ದರೆ ಸೆಕೆಂಡ್ ಇಯರ್ PUC ಕೆಮಿಸ್ಟ್ರಿ ಯಾವ ರೀತಿಯಾಗಿ ಓದಬೇಕು ಆಯಿತಾ? ಟೆಕ್ಸ್ಟ್ ಬುಕ್ ಇಟ್ಕೊಂಡ್ರೆ ತಗೊಳ್ಳು. ಮೊದಲು ಫಿಸಿಕಲ್ ಕೆಮಿಸ್ಟ್ರಿ ಅಂತ ಬರುತ್ತೆ. ಹಾಗಿದ್ದರೆ ಫಿಸಿಕಲ್ ಕೆಮಿಸ್ಟ್ರಿ ಎಷ್ಟು ಮಾರ್ಕ್ಸಿಗಿದೆ ಅಂತ ಫಸ್ಟು ಡಿಸೈಡ್ ಆಗಬೇಕು. ಫಿಸಿಕಲ್ ಕೆಮಿಸ್ಟ್ರಿ ನಿಮ್ಗೆ ಈಸಿನ? ದಯವಿಟ್ಟು 3 ಪಾಠಗಳನ್ನು ಅರ್ಧ ಕುಡಿದು ಬಿಡಬೇಕು. ಯಾಕೆ ಅಂದರೆ ಆ 3 ಪಾಠಗಳಿಂದ ನಿಮಗೆ 10, 20, 30 ಎಷ್ಟಾಯಿತು? 37 ಮಾರ್ಕ್ಸ್ ಆಯಿತು. 37 ಮಾರ್ಕ್ಸ್ ಆಗುತ್ತೆ. ಇದಕ್ಕೆ ಫಿಸಿಕಲ್ ಕೆಮಿಸ್ಟ್ರಿ ಕರೆಕ್ಟಾಗಿ ತಗೊಳ್ಳೋ ಓದಿದ್ದೆ ಆದರೆ, ಕರೆಕ್ಟಾಗಿ ಸರ್ ನನಗೆ ಬರೀ ಫಿಸಿಕಲ್ ಕೆಮಿಸ್ಟ್ರಿ ಬರುತ್ತೆ ಅಂದವರು 50% ಸ್ಕೋರ್ ಮಾಡ್ದಂಗೆ ಎಕ್ಸಾಮಲ್ಲಿ, 100ಗೆ 50 ಸ್ಕೋರ್ ಮಾಡ್ದಂಗೆ. ನೀವು ಎಕ್ಸಾಮ್ ಬರೀತಾ ಇರೋದು ಕೇವಲ 70 ಮಾರ್ಕ್ಸಿಗೆ. 70 ಮಾರ್ಕ್ಸಿಗೆ 50% ಎಷ್ಟು? 35. ಫಿಸಿಕಲ್ ಕೆಮಿಸ್ಟ್ರಿ ಕರೆಕ್ಟಾಗಿ ಮೂಲೆ ಏನು ಬಿಡ್ದಂಗೆ, ಒಂದು ಲೈನ್ ಬಿಡ್ದಂಗೆ ರೆಡಿ ಆಗಿದ್ದೀರಾ ಅಂದರೆ 37 ಮಾರ್ಕ್ಸ್ ಬರುತ್ತೆ. ಇದು ಎಷ್ಟು ಈಸಿ ಇದೆ ನೋಡಿ. ಸರ್ ಹೇಗೆ ಬರುತ್ತೆ ಸರ್, ಯಾಕೆ ಅಂತ ಹೇಳಿದಾದರೆ, ಮೊದಲನೆಯ ಪಾಠ ಬಂದು ನಿಮಗೆ ಸೊಲ್ಯೂಷನ್ಸ್ ಅಂತ ಒಂದು ಚಾಪ್ಟರ್ ಇದೆ. ಈ ಸೊಲ್ಯೂಷನ್ ಚಾಪ್ಟ್ರಲ್ಲಿ ನಿಮಗೆಲ್ಲರಿಗೂ ಕೂಡ 3 MCQs ಬರುತ್ತೆ. MCQ 3. ಇಮ್ಯಾಜಿನ್ ಯುವರ್ ಸೆಲ್ಫ್, ಸೊಲ್ಯೂಷನ್ ಫಸ್ಟ್ ಚಾಪ್ಟರ್ ಆಫ್ ಯುವರ್ ಸೆಕೆಂಡ್ ಇಯರ್ PUCಯ ಮೊದಲನೆಯ ಪಾಠ ಸೊಲ್ಯೂಷನ್ ಫಿಸಿಕಲ್ ಕೆಮಿಸ್ಟ್ರಿನಲ್ಲಿ ಇರುವಂಥದ್ದು 3 MCQs ಬರುತ್ತೆ. ಹಾಗೂ 3 ಮಾರ್ಕ್ಸಿನ ನೋಡಿ, 3 ಮಾರ್ಕ್ಸಿನ ಎಷ್ಟು ಪ್ರಶ್ನೆಗಳಿದ್ದಾವೆ? 3 ಕ್ವಶನ್ಸು ಇದೇ ಒಂದು ಪಾಠದಿಂದ ಕೇಳ್ತಾರೆ. 4 ಹೌದಲ್ವಾ? 9 + 3 12 ಮಾರ್ಕ್ಸ್ ಆಯಿತು. ಟೋಟಲ್ 12 ಮಾರ್ಕ್ಸು ಈ ಸೊಲ್ಯೂಷನ್ ಪಾಠದಿಂದ ವೇಟೇಜನ್ನು ಹೊಂದಿದೆ. ಹಾಗಿದ್ದರೆ ಮೊದಲು ಈ ಪಾಠವನ್ನು ತಾವುಗಳು ಓದಬೇಕು ಕೂತ್ಕೊಂಡು. ಇಲ್ಲ ಸರ್ ನನ್ನ ಕೈಲಿ ಆಗೋದಿಲ್ಲ, ಸ್ಕೋರು ಬೇಡ ಸರ್, ನಾನು ಬರೀ ಪಾಸ್ ಆಗಬೇಕು ಅಂದರೆ ಬರೀ 2 ಪಾಠ ಓದ್ರು. ನಾನು ನಿಮಗೆಲ್ಲ ತೋರಿಸ್ಕೊಡ್ತೇನೆ. ಸ್ವಲ್ಪ ಮೈಂಡನ್ನು ಫ್ರೀ ಮಾಡ್ಕೊಳ್ಳಿ. ಎಸ್ ಪಾಸ್ ಆಗ್ಬೋದು, ನನಗೆ ಈ ಪಾಠ ಬರುತ್ತೆ ಅಂತ. ಸುಮ್ಮನೆ ಈಗ ನೋಡಿ, ಸುಮ್ಮನೆ ಏನೆಲ್ಲ ಓದ್ತಾ ಇರ್ತೀರಾ, ಯಾವುದು ಎಕ್ಸಾಮಿಗೆ ಬರಲಿಲ್ಲ ಸರ್, ಭಾಳ ಓದಿದ್ದೆ ಅಂತೀರಾ. ಹಾಗಾಗಿ ಹಾಗೆ ಮಾಡ್ಕೋಬೇಡಿ. ಸೆಕೆಂಡ್ ಚಾಪ್ಟರ್ ಬಂದು ಎಲೆಕ್ಟ್ರೋ ಕೆಮಿಸ್ಟ್ರಿ ಅಂತ ಇದೆ. ಸೆಕೆಂಡ್ ಚಾಪ್ಟರ್ ಇದು ಕೂಡ ಫಿಸಿಕಲ್ ಕೆಮಿಸ್ಟ್ರಿನಲ್ಲಿ ಇರುವಂತಹ ಒಂದು ಸೆಕೆಂಡ್ ಚಾಪ್ಟರ್ ಆಗಿರುತ್ತೆ, ಎಲೆಕ್ಟ್ರೋ ಕೆಮಿಸ್ಟ್ರಿ. ಎಲೆಕ್ಟ್ರೋ ಕೆಮಿಸ್ಟ್ರಿ ಕೂಡ ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು. ಟೋಟಲ್ ನಿಮಗೆ ಇದು 13 ಮಾರ್ಕ್ಸಿಗೆ ಬರುತ್ತೆ. 13 ಸಾಕು ಪಾಸ್ ಆಗಲಿಕ್ಕೆ. ಇವೆರಡು ಪಾಠಗಳನ್ನು ಓದಿ ಸಾಕು. ಸರ್ ನನಗೆ ಆಗೋದೇ ಇಲ್ಲ ಅನ್ನೋರು ನೋಡಿ 25 ಮಾರ್ಕ್ಸ್ ಬಂತು. ನಿಮಗೆ ಪಾಸಿಂಗ್ ಮಾರ್ಕ್ಸ್ ಎಷ್ಟು ಗೊತ್ತಾ? ಕೆಮಿಸ್ಟ್ರಿ 21. ಸರ್ ನಾನು ಬರೀ ಪಾಸ್ ಆದರೆ ಸಾಕು, ಯಾಕಂದರೆ ಬ್ಯಾಕ್ಗ್ರೌಂಡ್ ಚೆನ್ನಾಗಿರುತ್ತೆ, ಒಬ್ಬೊಬ್ಬರು ಬರೀ ಪಾಸ್ ಆದರೆ ಸಾಕು ಅಂಥ ವಿದ್ಯಾರ್ಥಿಗಳು ಯಾರೂ ಫೇಲ್ ಆಗಬಾರ್ದು ರೀ. ಅದು ಮೈಂಡ್ ಸೆಟ್ಟು ಮಾಡ್ಕೊಳ್ಳಿ. ಫಸ್ಟ್ ಇಂಪ್ರೆಷನ್ ಇಸ್ ದ ಬೆಸ್ಟ್. ಹಾಗಿದ್ರೆ ಈ ಎಲೆಕ್ಟ್ರೋ ಕೆಮಿಸ್ಟ್ರಿನಲ್ಲಿ ಏನೆಲ್ಲ ಕೇಳ್ತಾರೆ ಅನ್ನೋದನ್ನು ಬೇಕು. 3 ಅಂಕದ ಪ್ರಶ್ನೆಗಳನ್ನು, 3 ಮಾರ್ಕ್ಸು 4 ಪ್ರಶ್ನೆಗಳನ್ನು ಕೇಳ್ತಾರೆ. 3 ಅಂಕದ ಪ್ರಶ್ನೆಗಳು 4 ಕೇಳಲಾಗುತ್ತೆ ನೋಡಿ. ಈಗ 1, 2, 3, 4 ಟೋಟಲ್ 4 ಕ್ವಶನ್ಸ್ಗಳು ಬರ್ತವೆ 3 ಮಾರ್ಕ್ಸಿಂದು. ಇಮ್ಯಾಜಿನ್ ಯುವರ್ ಸೆಲ್ಫ್. ಈ ಪಾಠ ಕರೆಕ್ಟಾಗಿ ಮೂಲೆ ಎಲ್ಲೂ ಬಿಡ್ದಂಗೆ ಕರೆಕ್ಟಾಗಿ ಕೂತ್ಕೊಂಡು ಫಸ್ಟ್ 3 ಮಾಡೆಲ್ ಕ್ವಶನ್ ಪೇಪರನ್ನು ಅದರಲ್ಲಿ ಏನು ಕೇಳಿದ್ದಾರೆ ಈ ಪಾಠದಿಂದ, ಹಾಗೂ ಪ್ರಾಕ್ಟೀಸಲ್ಲಿ ಏನು ಕೇಳಿದ್ದಾರೆ, ಹಾಗೂ ಈ ಪ್ರಿಪೇಟ್ರಿನಲ್ಲಿ ಈಗ ಪ್ರಿಪೇಟ್ರಿ ಆಗುತ್ತಲ್ಲ ಅದರಲ್ಲಿ ಏನು ಕೇಳಿದ್ದಾರೆ ಎಲ್ಲ ಪಿಕ್ ಮಾಡ್ಕೊಂಡು ಒಂದು ಕಡೆ ಇಟ್ಕೊಂಡು ಕರೆಕ್ಟಾಗಿ ನೀವು ಓದಿದ್ದೆ ಆದರೆ 1, 2, 3, 4 ಆಯಿತಾ, 3 ಅಂಕದ 4 ಕ್ವಶನ್ಸ್, 12 + 1 MCQs, 13 ಮಾರ್ಕ್ಸ್ ಆಯಿತು. ಸಾಕಲ್ವಾ? ವರ್ಷ ಇಡೀ 2 ಪಾಠ ರೆಡಿ ಆಗೋಕ್ಕಾಗಲ್ವ ನಿಮ್ಮ ಕೈಲಿ? 2 ಪಾಠ ಸೊಲ್ಯೂಷನ್ನು, ಎಲೆಕ್ಟ್ರೋ ಕೆಮಿಸ್ಟ್ರಿ. ಫಿಸಿಕಲ್ ಕೆಮಿಸ್ಟ್ರಿ ಅಷ್ಟು ಈಸಿ ಕೆಮಿಸ್ಟ್ರಿನಲ್ಲಿ ಯಾವುದೂ ಅಲ್ಲ. ಇದು ಫಸ್ಟು ಮೈಂಡ್ ಸೆಟ್ ಮಾಡ್ಕೊಳ್ಳಿ ನೀವು, ಆಯಿತಾ ವಿದ್ಯಾರ್ಥಿಗಳೇ? ಥರ್ಡ್ ಚಾಪ್ಟ್ರಿಗೆ ಹೋಗೋಣ. ಅದು ಫಿಸಿಕಲ್ ಕೆಮಿಸ್ಟ್ರಿ ಇದೆ. ಫಿಸಿಕಲ್ ಕೆಮಿಸ್ಟ್ರಿ ಕೆಮಿಕಲ್ ಕೈನೆಟಿಕ್ಸ್ ಅಂತ ಇದೆ.
ಕೆಮಿಕಲ್ ಕೈನೆಟಿಕ್ಸ್. ಇದರಲ್ಲಿ ಟೋಟಲ್ಲು 12 ಮಾರ್ಕ್ಸಿಗಿದೆ. 12 ಮಾರ್ಕ್ಸಲ್ಲಿ ಇದರಲ್ಲೂ ಕೂಡ ಅಷ್ಟೇ 2 ಮಾರ್ಕ್ಸ್ ಕ್ವಶನ್ಸು ಬರುತ್ತೆ, 1 ಮಾರ್ಕು ಬರುತ್ತೆ, 3 ಮಾರ್ಕು ಬರುತ್ತೆ. 3 ಮಾರ್ಕ್ಸಿನ 3 ಕ್ವಶನ್ಸ್ಗಳನ್ನು ಕೇಳ್ತಾನೆ ನೋಡಿ. 3 ಮಾರ್ಕ್ಸಿನ 3 ಕ್ವಶನ್ಸು. ನೀವು ಇದನ್ನೆಲ್ಲ ಬಿಟ್ಟು ಬರೇ ಮೈಂಡಲ್ಲಿ ಎಮ್ ಸಿ ಕ್ಯೂಸು ನಿಮ್ಮ ಈ 3 ಮಾರ್ಕ್ಸಿಗೆ ಓದ್ತಾ ಇದ್ದೀರಾ ಅಂದರೆ ಆ 1 ಮಾರ್ಕ್ಸು ಕೂಡ ಅದರಲ್ಲೇ ಕವರ್ ಆಗುತ್ತೆ ಕಣ್ರೋ. ಡೋಂಟ್ ಫೋಕಸ್ ಆನ್ ಓನ್ಲಿ ಎಮ್ ಸಿ ಕ್ಯೂಸ್ ಹೆಂಗೋ ನೀವು ಮಾಡ್ತೀರಾ ಕಣೋ, ಆಯಿತಾ. ಎಂಥ ಇಂಟೆಲಿಜೆಂಟ್ ಇದ್ದರೂ ಕೂಡ ಕೆಲವೊಮ್ಮೆ ತಬ್ಬರ್ದು ಬಿಡ್ತಾನೆ. ನಾನು ಈ ಒಂದು ವಿಡಿಯೋ ಮಾಡುತ್ತಿರುವಂಥದ್ದು ನಮ್ಮ ಆವ್ರೇಜ್ ಮಕ್ಕಳಿಗೆ, ನಾನು ಈ ಒಂದು ವಿಡಿಯೋ ಮಾಡುತ್ತಿರುವಂಥದ್ದು ಲಾಸ್ಟ್ ಮೂಮೆಂಟಲ್ಲಿ ಓದುವ ಮಕ್ಕಳಿಗೆ, ನಾನು ಒಂದು ವಿಡಿಯೋ ಮಾಡುತ್ತಿರುವಂಥದ್ದು ನಾನು ಫೇಲ್ ಆಗ್ತೀನಿ ಅಂತ ಡಿಸೈಡ್ ಮಾಡ್ತೀರಾ ಅಂತಹ ವಿದ್ಯಾರ್ಥಿಗಳಿಗೆ ಯಾರೂ ಫೇಲ್ ಆಗಲ್ಲ. ಯಾವಾಗ ಪ್ಲ್ಯಾನ್ ಮಾಡ್ಕೊಂಡ್ರೆ ಅದನ್ನು ನಾವು ಸ್ಮಾರ್ಟ್ ವರ್ಕ್ ಅಂತ ಕರಿತೀವಿ. ಹಾರ್ಡ್ ವರ್ಕ್ ಅಂದರೆ ಏನು ಅಂದರೆ ದಿನ ಕೂತ್ಕೊಂಡು ಹಾಳೆ ತಿರುಗಿಸಿದ್ದೆ ಯಾವ ಪಾಠ ಎಷ್ಟು ಮಾರ್ಕ್ಸಿಗೂ ಗೊತ್ತಿಲ್ಲ, ಯಾವ ಪಾಠದಿಂದ 1 ಮಾರ್ಕ್ಸ್ ಬರುತ್ತೆ, 2 ಮಾರ್ಕ್ಸ್ ಬರುತ್ತೆ, ಅದು ಕೂಡ ಗೊತ್ತಾಗಿಲ್ಲ. ಹಾಗಾಗಿ ನೋಡಿ, ಈಗ ನೀವು ಇಲ್ಲಿ 2 ಮಾರ್ಕ್ಸ್ ಕ್ವಶನ್ಸು ಏನು ಮಾಡ್ಬೋದು, ಅಟೆಂಡ್ ಮಾಡ್ಬೋದು. 1 ಮಾರ್ಕು ಮಾಡ್ಬೋದು, 3 ಮಾರ್ಕ್ಸಿಂದು ಮಾಡ್ಬೋದು. ಸರ್ ಸಾಕು ಸರ್, ನನ್ನ ಕೈಲಿ ಇನ್ನೂ ಮುಂದೆ ಏನು ಓದೋಕ್ಕಾಗಲ್ಲ, ಸಾಕು ಬಿಟ್ಬಿಡಿ. ಆರಾಮಾಗಿ ನಿಮಗೆ 37 ಮಾರ್ಕ್ಸು ಬಂತು. ಬರೀ ಫಿಸಿಕಲ್ ಕೆಮಿಸ್ಟ್ರಿ ಓದಿದವರಿಗೆ 37 ಮಾರ್ಕ್ಸ್ ಬಂತು. ಎಕ್ಸಾಮ್ ಕ್ವಶನ್ ಪೇಪರು ನಿಮ್ಮದು ಇರೋದು 70 ಮಾರ್ಕ್ಸಿಗೆ. ಮೋರ್ ದ್ಯಾನ್ 50% ಸ್ಕೋರ್ ಮಾಡಿದ್ದೀರಾ ಕಣ್ರಿ. ಹೆಂಗೆ ಬರೀಬೇಕು ಅಂದರೆ 37 ಮಾರ್ಕ್ಸಿಗೆ ಪಕ್ಕ 37 ಬರಂಗಿರಬೇಕು. ಆ ರೀತಿಯಾಗಿ ಮೊದಲು ಫಿಸಿಕಲ್ ಕೆಮಿಸ್ಟ್ರಿಯನ್ನು ರೆಡಿಯಾಗಿ. ಇಷ್ಟೇ ಸಾಕು ಅನಿಸುತ್ತೆ ಫೇಲೂರ್ ಮಕ್ಕಳಿಗೆ. ಇನ್ನು ಮುಂದೆ ಇಲ್ಲ ಸರ್ ನಾನು ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಬೇಕು ಅನ್ನೋರು ದಯವಿಟ್ಟು ನಿಮ್ಮ ಸೆಕೆಂಡ್ ಪಾರ್ಟು ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂತ ಇದೆ. ಈ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಬಂದು ನಿಮಗೆ 21 ಮಾರ್ಕ್ಸಿಗೆ ಬರುತ್ತೆ. ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಎಷ್ಟಕ್ಕಿದೆ? 21 ಮಾರ್ಕ್ಸಿಗಿದೆ. ಫಸ್ಟು ಡಿಸೈಡ್ ಮಾಡ್ಕೊಳ್ಳಿ, ನೀವು ಫಿಸಿಕಲ್ ಕೆಮಿಸ್ಟ್ರಿ ಓದ್ತಿರೋ, ಇನ್ಆರ್ಗ್ಯಾನಿಕ್ ಓದ್ತಿರೋ, ಆರ್ಗ್ಯಾನಿಕ್ ಓದ್ತಿರೋ ಅಂತ. ನನ್ನ ಪ್ರಕಾರ ಫಿಸಿಕಲ್ ಕೆಮಿಸ್ಟ್ರಿ ಡೆಡ್ ಈಸಿ. ಇಷ್ಟು ದಿನಗಳಿಂದ ಬರ್ತಿದ್ದೀರಾ, ಅದನ್ನೇ ಮುಂದುವರಿಸಿದರೆ 3 ಪಾಠಗಳು ಆರಾಮಾಗಿ 37-50% ಕ್ರಾಸ್ ಮಾಡ್ತೀರಾ. ಇಲ್ಲ ಸರ್ ನಾನು ಡಿಸ್ಟಿಂಕ್ಷನ್ ಬೇಕು, 70ಕ್ಕೆ 60 ಮಾರ್ಕ್ಸ್ ಕ್ರಾಸ್ ಆಗಬೇಕು ಅಂದರೆ ಸ್ವಲ್ಪ ಜಂಪ್ ಮಾಡಬೇಕು. ಇನ್ನೊಂದು ಪಾಠ ಯಾವುದು ಅಂದರೆ ಇನ್ಆರ್ಗ್ಯಾನಿಕಲ್ಲಿ ಬಹಳ ಇಂಪಾರ್ಟೆಂಟ್ ಯಾವುದು ಅಂದರೆ ಕೋಆರ್ಡಿನೇಷನ್ ಕಾಂಪೌಂಡ್ಸ್. ಇದಕ್ಕಿಂತ ಇಂಪಾರ್ಟೆಂಟು ಇದಾಗಿರುತ್ತೆ, ಕೋಆರ್ಡಿನೇಷನ್ ಕಾಂಪೌಂಡ್ಸು. ನೆನ್ಪಿಟ್ಕೊಳ್ಳಿ ಆಯಿತಾ. ಯಾಕೆ ಗೊತ್ತಾ, 3 ಮಾರ್ಕ್ಸಿಂದೆಲ್ಲ ಇಲ್ಲಿಂದನೇ ಪಿಕ್ ಆಗೋದು. ತಾವುಗಳು ನೋಡ್ಬೋದು 1 2 3. ಸರ್ 3 ಮಾರ್ಕ್ಸು ಟಾರ್ಗೆಟ್ ಮಾಡಿ ಸರ್, ನಾನು ಹೇಳ್ತೀನಲ್ವಾ, ತಾವುಗಳೇ ನೋಡಿ ಇಲ್ಲಿ 1 2 3 4 5 6 7 8 9 10 11 12 13 13 ಇಮ್ಯಾಜಿನ್ 39 ಮಾರ್ಕ್ಸು. ಬರೀ 3 ಮಾರ್ಕ್ಸ್ನವೇ ಬರೆದ್ರೆ 40 ಮಾರ್ಕ್ಸ್ ಬರುತ್ತೆ ಅಂದಮೇಲೆ ಯಾಕೆ ಹಾಗೆ ಮಾಡ್ತೀರಾ? ನೋಡಿ, ಈಗ ದಿ ಡಿ ಆ್ಯಂಡ್ ಎಫ್ ಬ್ಲಾಕ್ ಎಲಿಮೆಂಟ್ಸ್ ಅಂತ ಇದೆ. ಇದು ನಿಮಗೆ 10 ಮಾರ್ಕ್ಸಿಗೆ ಬರುತ್ತೆ. ಇದರಲ್ಲೂ ಕೂಡ 2 MCQಸ್ಗಳನ್ನು ಕೇಳ್ತಾರೆ, 2 MCQಸು ಆಯಿತಾ. ಒಂದು 2 ಮಾರ್ಕ್ಸ್ ಕ್ವಶನ್ಸ್ ಇರುತ್ತೆ, 3 ಮಾರ್ಕ್ಸಿನ 2 ಪ್ರಶ್ನೆಗಳು ಬರ್ತವೆ. ಇದು ಬಹಳ ಈಸಿಯಾಗಿರುತ್ತೆ ಸರ್. ಇದನ್ನು ನಾವು ಮಾಸ್ಟರ್ ಮೈಂಡ್ ಅಂತ ಹೇಳ್ತೀವಿ. ಈ ರೀತಿಯಾಗಿ ತಾವುಗಳು ಸೆಟ್ ಮಾಡಿಕೊಂಡು ನಿಜವಾಗಿಯೂ ಓದಿದರೆ ಈಸಿಯಾಗಿ ಪಾಸ್ ಆಗ್ತೀರಾ. ಕರೆಕ್ಟಾಗಿ ಮೈಂಡ್ ಸೆಟ್ ಮಾಡ್ಕೊಂಡು ಕೂತ್ಕೊಂಡ್ರೆ ಫಸ್ಟ್ ಕ್ಲಾಸ್ ಬರ್ತೀರಾ ಆಯಿತಾ. ಭಾಳ ಹಾರ್ಡ್ ವರ್ಕು, ಬೆಳಗ್ಗೆ ಎದ್ದು 4:15 ಓದ್ತಾ ಇದ್ದೀರಾ ಅಂತ ನಾನು 2 ತಿಂಗಳಿಂದ ಹೇಳ್ತಾ ಇದ್ದೀನಿ. ಹಾಗೆ ಓದ್ತಾ ಇದ್ದೀರಾ ಅಂದರೆ ಈಸಿಯಾಗಿ ನಾನು ನಿಮ್ಗೆ ಹೇಳಿದ ಹಾಗೆ ನೋಡಿ, ಈಗ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ ನಿಮಗೆ 21 ಮಾರ್ಕ್ಸಿಗೆ ಬರುತ್ತೆ. ಇಲ್ಲ ಸರ್ ನೀವು ಹೇಳ್ದಂಗೆ ಬರೀ 5 ಚಾಪ್ಟರ್ಸನ್ನು ಓದ್ತೀವಿ, ಬರೀ 5 ಪಾಠಗಳನ್ನು ಓದೋದ್ರಿಂದ, 5 ಪಾಠಗಳು ಅಂದರೆ ಫಿಸಿಕಲ್ ಕೆಮಿಸ್ಟ್ರಿ, ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಇವೆರಡು ಮಾತ್ರ ಓದ್ತೀವಿ, ನಾವು ಇದನ್ನು ಓದಲ್ಲ ಅನ್ನುವವರಿಗೂ ಕೂಡ ಎಷ್ಟಾಯಿತು ಸರ್? 58 58 ಮಾರ್ಕ್ಸು ಸ್ಕೋರ್ ಆಯಿತು. ಎಷ್ಟು ಗೊತ್ತಾ? 70ಗೆ ಡಿಸ್ಟಿಂಕ್ಷನಲ್ಲಿ ಬಂದ್ರಿ. ಪ್ಲಸ್ 30 ಹಾಕೊಳ್ಳಿ ನಿಮ್ಮ ಇಂಟರ್ನಲ್ಲು, ಎಷ್ಟಾಯಿತು? 88 ಮಾರ್ಕ್ಸು. ಯಾಕ್ರಿ ಫೇಲ್ ಆಗ್ತೀನಿ ಅಂತೀರಾ? ಫೇಲ್ ಆಗಲಿಕ್ಕೆ 21 ಬಂದರೆ ಪಾಸ್ ಕಂಡ್ರೆ ಒಂದೇ 2 ಪಾಠ ಓದಿದ್ರೆ ಸಾಕು, ಪಾಸ್ ಆಗಿಬಿಡ್ತೀರಾ ಆಯಿತಾ. 21 ತಗೊಂಡು ಒಂದು 30 ಪ್ರಾಕ್ಟಿಕಲ್ಸ್ ಕೊಟ್ಟಿದ್ರೆ ನಿಮ್ಮದು 51 ಮಾರ್ಕ್ಸು. ಮೈಂಡ್ ಸೆಟ್ ಮಾಡಿ. ನೆಕ್ಸ್ಟು ಆರ್ಗ್ಯಾನಿಕ್ ಕೆಮಿಸ್ಟ್ರಿ, ಅದು ನಿಮಗೆ ಬಿಟ್ಟಿದ್ದು ಮಕ್ಕಳೇ. ನೀವು ವರ್ಷ ಇಡೀ ಕೂತ್ಕೊಂಡು ನಾನು ಪಾಠ ಕೇಳಿದ್ದೀನಿ, ಕೆಮಿಸ್ಟ್ರಿ ಈಸ್ ಈಸಿ ಸರ್. ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಕೂಡ, ಯಾಕಂದರೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿ 47 ಮಾರ್ಕ್ಸಿಗಿದೆ, 5 ಪಾಠಗಳು ಬರ್ತವೆ. ಇಷ್ಟು ಮೈಂಡಲ್ಲಿರಲಿ. ಆರ್ಗ್ಯಾನಿಕ್ ಕೆಮಿಸ್ಟ್ರಿನಲ್ಲಿ ಟೋಟಲ್ ನಿಮಗೆ ಕೆಮಿಸ್ಟ್ರಿನಲ್ಲಿ ಇರುವಂಥದ್ದು 10 ಪಾಠಗಳು. ಈ 10 ಪಾಠಗಳಲ್ಲಿ ಫಿಸಿಕಲ್ ಕೆಮಿಸ್ಟ್ರಿನಲ್ಲಿ 3 ಬರುತ್ತೆ, ಹೌದಲ್ವಾ. ಇನ್ಆರ್ಗ್ಯಾನಿಕಲ್ಲಿ 2 ಬರುತ್ತೆ, 5 ಆಯಿತು. ಉಳಿದಂಥ 5 ಪಾಠಗಳು ಎಲ್ಲವೂ ಕೂಡ ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಿಂದ ಬರುವಂಥದ್ದಾಗಿರುತ್ತೆ. ಅದು 47 ಮಾರ್ಕ್ಸಿಗಿರುತ್ತೆ. ಈಗ ನೀವು ಡಿಸೈಡ್ ಮಾಡ್ಕೋಬೇಕು, ನಾನು ಯಾವುದನ್ನು ಪಿಕ್ ಮಾಡ್ಕೋಬೇಕು ಅಂತ. ರ್ಯಾಂಕ್ ಬರೋರು ಔಟ್ ಆಫ್ ಔಟ್ ತೆಗಿಬೇಕು ಅಂತ ಮೈಂಡ್ಸೆಟ್ಟನ್ನು ಮಾಡಿದಂಥ ವಿದ್ಯಾರ್ಥಿಗಳು ದಯವಿಟ್ಟು ಎಲ್ಲ ಪಾರ್ಟಿನ ಮೇಲೆ ಫೋಕಸನ್ನು ಮಾಡಬೇಕು, 3 ಭಾಗದ ಮೇಲೆ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ಹೀಗಿರಲಿ ಮಕ್ಕಳೇ. ನಾನು ಅಪ್ಲೋಡ್ ಮಾಡಿದಂಥ ಪ್ರಿಪೇಟರಿ ಎಕ್ಸಾಮ್ ಕ್ವಶನ್ ಪೇಪರ್ಸ್ ಆರ್ ವೆರಿ 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 ಇಂಪಾರ್ಟೆಂಟ್. ಪ್ರೀವಿಯಸ್ ಕ್ವಶನ್ ಪೇಪರ್ಸನ್ನು ಮೈಂಡಿಂದ ತೆಗೆದು ಈ ವರ್ಷದನ್ನೇ ಓದಿದರೆ ನಿಜವಾಗಿಯೂ ಎಕ್ಸಾಮ್ಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಧನ್ಯವಾದಗಳು.